Everybody, myself Sahana and currently I'm studying second year BHMS at Hubli. Hope you know me guys. If you don't, please subscribe my YouTube channel. It is Diaries of Sahana, and in Instagram please check out my account Future Homeopath. ಸೊ ಆ್ಯಸ್ ಯು ಆಲ್ ನೋ ಇವತ್ತು ನೀಟ್ ಎಕ್ಸಾಮ್ ಇತ್ತು ಆ್ಯಂಡ್ ನೀಟ್ ಎಕ್ಸಾಮ್ ಹೋಪ್ ನಿಮ್ದೆಲ್ಲರದು ನೀಟ್ ಎಕ್ಸಾಮ್ ಚಲೋ ಆಗೈತೆ ಅಂದ್ಕೊತೀನಿ. ಆ್ಯಂಡ್ ಒಂದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿರ್ತೀರಿ, ನೀವು ಇಷ್ಟು ಆಗ್ಬೇಕು ಅಂದ್ಕೊಂಡಿದ್ರಿ, ಹಿಂಗಿರ್ಬೇಕಾಗಿತ್ತು ಪೇಪರ್ ಅಂತಂದ. ಸ್ಟಿಲ್ ನಾನು ಇನ್ನು ಕ್ವೆಶನ್ ಪೇಪರ್ ನೋಡಿಲ್ಲ, ಬಟ್ ಹೋಪ್ ನಿಮ್ಮದು ಪ್ರಿಪರೇಷನ್ ಎಲ್ಲ ಚಲೋ ಆಗಿದ್ರೆ ನಿಮ್ಗದು ಎಕ್ಸಾಮ್ ಈಸಿನೇ ಅನಿಸ್ತೈತಿ. ಕೆಲವು ಸತಿ ನೀವೆಲ್ಲ ಪ್ರಿಪೇರ್ ಆಗಿರ್ತೀರಿ, ಬಟ್ ಕ್ವೆಶನ್ಸ್ ನಿಮ್ಗೆ ಅರ್ಥ ಆಗಿರಂಗಿಲ್ಲ. ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆಪ್ಪ ಅಂತಂದ್ರೆ, ನಿಮ್ಮ ನೀಟ್ ಎಕ್ಸಾಮ್ ಅಂತೂ ಆಯಿತು ಆ್ಯಂಡ್ ನಿಮಗೆ ಗೊತ್ತೈತಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 720. ಬಟ್ ವಾಟ್ ಅಬೌಟ್ ಮಿನಿಮಮ್ ಮಾರ್ಕ್ಸ್? ಸೊ ನಿಮ್ಗೊಂದು ಕಾಲೇಜ್ ಒಳಗಡೆ ಅಂದರೆ ಗೌರ್ಮೆಂಟ್ ಕಾಲೇಜ್ ಒಳಗಡೆ MBBS ಸೀಟ್ ಸಿಗಬೇಕು, ಅಥವಾ BMS ಸೀಟ್ ಸಿಗಬೇಕು, ಇಲ್ಲ BHMS ಸಿಗಬೇಕು, ಇಲ್ಲ ನ್ಯಾಚುರೋಪತಿ ಸಿಗಬೇಕು, ಮೆಡಿಕಲ್ ಸೀಟ್ ಯಾವುದೇ ಸಿಗಬೇಕಂದ್ರೂ ನಿಮಗೆ ಮಿನಿಮಮ್ ಸ್ಕೋರ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ. ಇನ್ನು 2025 ಕಟ್ ಆಫ್ ಮಾರ್ಕ್ಸ್ ಬಿಟ್ಟಿಲ್ಲ, ಬಟ್ ನೀವು ಪ್ರತಿ ವರ್ಷದ ಕಟ್ ಆಫ್ ಮಾರ್ಕ್ಸ್ ನೋಡ್ಕೋತಾ ಬಂದ್ರೂ ಪ್ರತಿ ವರ್ಷನೂ ಹೆಚ್ಚಿಗೆ ಹಾಕೋತಾ ಹೋಗ್ತೈತಿ. ಯಾಕಂದ್ರೆ ಮೆಡಿಕಲ್ ಒಳಗಡೆ ಈಗ ಜಾಸ್ತಿ ಸ್ಕೋಪ್ ಐತಿ ಮೆಡಿಕಲಿಗೆ. ಸೊ ಜಾಸ್ತಿ ಜನ ಟ್ರೈ ಮಾಡ್ತಾರೆ, ಪ್ರತಿ ವರ್ಷವೂ ಲಕ್ಷಾಂಗಂಟ್ಲೆ ಜನ ಬರೀತಾರೆ. ಈಗ ನಾವು ಹೋದ ವರ್ಷದ ನೋಡಿದ್ವಿ ಅಂತಂದ್ರೆ 22 ಲ್ಯಾಕ್ಗಿಂತ ಜಾಸ್ತಿ ಇದ್ರು. ಅದ್ರ ಹಿಂದಿನ ವರ್ಷ 22 ಲ್ಯಾಕ್ಸ್ ಇದ್ರು, ಅದ್ರ ಹಿಂದಿನ ವರ್ಷ 18 ಲ್ಯಾಕ್ ಇದ್ರು. ಪ್ರತಿ ವರ್ಷವೂ ಜಾಸ್ತಿ ಜನನೇ ಎಕ್ಸಾಮನ್ನು ಕೊಡ್ತಾರೆ. ಯಾಕಂದ್ರೆ ಫ್ರೆಷರ್ಸ್ ಜೊತೆ ರಿಪೀಟರ್ಸು ಅಷ್ಟೇ ಜನ ಇರ್ತಾರೆ. ಯಾರು ಈಗ ಮೆಂಟಲಿ ಫಿಕ್ಸ್ ಆಗಿರ್ತಾರೆ, ನಮಗೆ MBBS ಸೀಟೇ ಬೇಕು ಅಂತಂದು, ಅದು ಗೌರ್ಮೆಂಟ್ ಸೀಟೇ ಬೇಕಂತಂದು ಅವರು 3 to 4 ಅಟೆಂಪ್ಟ್ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿ ವರ್ಷವೂ ಜಾಸ್ತಿ ಹಾಕ್ಕೊತಾನೆ ಹೋಗ್ತೈತಿ. ಸೊ ಅದ್ರ ಬೇಸ್ ಮೇಲೆ ಅಂದರೆ ಯಾವ ಥರ ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಎಷ್ಟು ಜನ ಬರೆದಿದ್ದಾರೆ ಅನ್ನೋದ್ರ ಮೇಲೆ ಕಟ್ ಆಫ್ ಡಿಸೈಡ್ ಮಾಡ್ತಾರೆ. ಸೊ ಕಟ್ ಆಫು ಮತ್ತು ಎಲಿಜಿಬಲ್ ಮಾರ್ಕ್ಸ್ ಇರ್ತೈತಿ. ಫಸ್ಟ್ ಎಲಿಜಿಬಲ್ ಮಾರ್ಕ್ಸ್ ನೋಡಿದ್ರೆ ಅಂದರೆ ಇಷ್ಟು ಎಲಿಜಿಬಲ್ ಆಗಬೇಕು, ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಿ ಅಂತಂದ. ಲೈಕ್ ಈಗ ಫಾರ್ ಎಕ್ಸಾಂಪಲ್ 150 ಮಾರ್ಕ್ಸ್ ಎಲಿಜಿಬಲ್ ಆಗೋಕ್ಕಾಯ್ತು ಅನ್ಕೋರಿ. ಸೊ ನಿಮ್ಗೆ 150 ಮಾರ್ಕ್ಸ್ ಬಂದಿತ್ತಂದ್ರೆ ಮಾತ್ರ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೋದು ಅಥವಾ ಬೇರೆ ಬೇರೆ ಕಾಲೇಜಸ್ಸಿಗೆ ಟ್ರೈ ಮಾಡ್ಬೋದು ಅಂತಂದರ್ಥ. ಬಟ್ ಕಟ್ ಆಫ್ ಅಂದ್ರೆ ಏನಪ್ಪ ಅಂತಂದರೆ, ಮೆಡಿಕಲ್ ಗೌರ್ಮೆಂಟ್ ಕಾಲೇಜಿಗೆ ಐತೆ ಅನ್ಕೋರಿ, ಅಂದರೆ MBBS ಗೌರ್ಮೆಂಟ್ ಕಾಲೇಜಿಗೆ, ಆ ಕಾಲೇಜಿದು ಕಟ್ ಆಫ್ ಎಷ್ಟು ಇರ್ತೈತಿ. ಈಗಿಂದ ಸಿಚುವೇಶನ್ಸ್ ಮತ್ತು ಈಗಿಂದೆಲ್ಲ ನೋಡಿದ್ರೆ ಮಿನಿಮಮ್ ನೀವು 600 ಎಬೋವ್ ತೊಗೊಂಡ್ರೆ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಒಳಗಡೆ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ಅದೇ ಥರ ಈ ಸತಿ ಏನಾಗತ್ತಪ್ಪ ಅಂತಂದರೆ, ಗೌರ್ಮೆಂಟ್ ಅಥವಾ ಪ್ರೈವೇಟ್ ಮೊದಲೆಲ್ಲ ಏನಾಗ್ತಿತ್ತು ಮ್ಯಾನೇಜ್ಮೆಂಟ್ ಸೀಟ್ ಅಂತ ತಗೋತಿದ್ರು, ಬಟ್ ಇವಾಗಿಂದ ಮ್ಯಾನೇಜ್ಮೆಂಟ್ ಸೀಟನ್ನು ತೊಗೊಳ್ಳೋದಿಲ್ಲ. ಯಾಕಪ್ಪ ಅಂತಂದ್ರೆ, ನೀವು ಮ್ಯಾನೇಜ್ಮೆಂಟ್ ಸೀಟ್ ತೊಗೋಬೇಕಂದ್ರೂ ಗೌರ್ಮೆಂಟ್ ಥ್ರೂನ ಬರಬೇಕು. ಗೌರ್ಮೆಂಟ್ ಫಸ್ಟು ಗೌರ್ಮೆಂಟ್ ಸೀಟ್ಸ್ ಇರ್ತೈತಿ, ಅದಾದಮೇಲೆ ಪ್ರೈವೇಟ್ ಸೀಟ್ ಇರ್ತೈತಿ. ಸೊ ಪ್ರೈವೇಟ್ ಥ್ರೂ ಗೌರ್ಮೆಂಟ್ ಪ್ರೈವೇಟ್ ಸೀಟ್ ತೊಗೋಬೇಕಾಗ್ತೈತಿ, ಹಿಂಗಿರ್ತೈತಿ. ಈಗ ಬೇಸಿಕಲಿ ನೀವು MBBS ಒಳಗಡೆ ನೋಡಿದ್ರೆ ಹಿಂಗಾಯ್ತು, MBBS ಗೌರ್ಮೆಂಟ್ ಕಾಲೇಜ್, MBBS ಪ್ರೈವೇಟ್ ಕಾಲೇಜ್. MBBS ಗೌರ್ಮೆಂಟ್ ಕಾಲೇಜ್ ಒಳಗಡೆ MBBS ಗೌರ್ಮೆಂಟ್ ಸೀಟಿಂದ ಒಂದು ಫೀಸ್ ಮತ್ತು ಒಂದು ಕಟ್ ಆಫ್ ಆಗಿತ್ತು ಅಂದ್ರೆ, MBBS ಪ್ರೈವೇಟ್ ಅಂದರೆ MBBS ಕಾಲೇಜ್ ಒಳಗಡೆ ಪ್ರೈವೇಟ್ ಸೀಟ್ ತೊಗೊಳ್ಳೋದಿರ್ತೈತಲ್ಲ ಗೌರ್ಮೆಂಟ್ ಕಾಲೇಜ್ ಒಳಗಡೆ, ಅವ್ರಿಗೆ ಒಂದು ಫೀಸು ಮತ್ತು ಅವ್ರದ್ದೊಂದು ಕಟ್ ಆಫ್ ಬೇರೆ ಇರ್ತೈತಿ. ಸೊ ಈಗ ನಿಮ್ಗೆ MBBS ಬಗ್ಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಆಯುಷ್ ಅಂದರೆ ಆಯುರ್ವೇದಿಕ್, ಯುನಾನಿ, ಹೋಮಿಯೋಪತಿ, ಇದ್ರ ಬಗ್ಗೆ ಎಲ್ಲ ನೋಡಿದ್ರೆ ಇದ್ರೊಳಗಡೆ ಈಗ ಜಾಸ್ತಿ ಸ್ಕೋಪ್ ಇರುವಂತಹ ಕೋರ್ಸ್ಗಳು ಯಾವಪ್ಪ ಅಂತಂದರೆ BMS ಮತ್ತು BHMS ಅಂದರೆ ಆಯುರ್ವೇದಿಕ್ ಮತ್ತು ಹೋಮಿಯೋಪತಿ. ಸೊ ಫಸ್ಟ್ ಆಯುರ್ವೇದಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಯುರ್ವೇದಿಕ್ ಒಳಗಡೆ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಒಳಗಡೆ ಗೌರ್ಮೆಂಟ್ ಸೀಟ್ ಬೇಕಪ್ಪ ಅಂತಂದ್ರೆ ಯು ಶುಡ್ ಸ್ಕೋರ್ 450+ ಮಾರ್ಕ್ಸ್ ಅಂದ್ರೆ ಸಿಗ್ತೈತಿ. ಅದು ಕಾಂಪಿಟೇಷನ್ ಜಾಸ್ತಿ ಐತಿ ಈಗನು. ಯಾಕಂದ್ರೆ ಈಗ ಎಲ್ಲರೂ ಓಕೆ MBBS ಸಿಕ್ಕಿಲ್ಲ ಅಂದ್ರೆ ಹಾಂ ಫೈನ್ ಹೋಮಿಯೋಪತಿ ಮಾಡೋನು, ಇಲ್ಲ ಓಕೆ ಆಯುರ್ವೇದಿಕ್ ಮಾಡೋನು ಅಂತ ಡಿಸೈಡ್ ಆಗಿರ್ತಾರೆ. ಸೊ ಇಟ್ಸ್ ಬೆಟರ್ ಟು ಸ್ಕೋರ್ 450 ಎಬೋವ್. ಅದು ಒಂಥರ ಸೇಫರ್ ಝೋನ್. ನಿಮ್ಗೆ MBBS ಸಿಕ್ಕಿಲ್ಲ ಅಂತಂದರೆ ನೀವು ಆಯುರ್ವೇದಿಕ್ ಚೂಸ್ ಮಾಡ್ಕೊಳಕ್ಕೆ, ಅದು ಗೌರ್ಮೆಂಟ್ ಕಾಲೇಜಿಗೆ. ಇಲ್ಲ ನಾವು ಪ್ರೈವೇಟ್ ಕಾಲೇಜ್ ಒಳಗಡೆ BMS ಮಾಡ್ತೀವಿ ಅಂತಂತಂದ್ರೆ ನೀವು 300+ ಆದರೂ ಸ್ಕೋರ್ ಮಾಡಿರಬೇಕು. ಬಟ್ ಈಗ ಜಾಸ್ತಿ ಕಾಂಪಿಟೇಷನ್ ಐತಿ. ಸೊ ಸೇಫರ್ ಸೈಡ್ ಅಂದರೆ 400+ ನಿಮ್ಗೆ ಮಾರ್ಕ್ಸ್ ಇತ್ತಂದ್ರೆ ಇಟ್ ವಿಲ್ ಬಿ ಈಸಿ ಟು ಗೆಟ್ ಅ ಸೀಟ್ ಇನ್ ಇನ್ ಆಯುರ್ವೇದ. ನೆಕ್ಸ್ಟ್ ಹೋಮಿಯೋಪತಿ ಬಗ್ಗೆ ಡಿಸ್ಕಸ್ ಮಾಡಬೇಕಪ್ಪ ಅಂತಂದರೆ, ಹೋಮಿಯೋಪತಿ ಕಾಲೇಜಸ್ ಕರ್ನಾಟಕದೊಳಗಡೆ ಒಂದು 10ರಿಂದ 15 ಕಾಲೇಜಸ್ ಅದಾವು. ಅದರೊಳಗಡೆನು ಒಂದು ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಐತಿ, ಒಂದು ಹೋಮಿಯೋಪತಿ ಕಾಲೇಜ್ ಗೌರ್ಮೆಂಟ್ ಐತಿ, ಅದು ಬೆಂಗಳೂರು ಒಳಗಡೆ ಐತಿ. ಸೊ ನೀವು ಆ ಕಾಲೇಜ್ ಒಳಗಡೆ ಸೀಟ್ ತೊಗೋಬೇಕಪ್ಪ ಅಂತಂದ್ರೆ ನಿಮ್ಮದು ಸ್ಕೋರ್ ಏನಿಲ್ಲ ಅಂತಂದ್ರೂ 350+ ಇರಬೇಕು, ಅಂದ್ರೂ ನಿಮ್ಗೆ ಅಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಸೊ ಅಲ್ಲಿದು ಫೀಸ್ ಬಂದುಬಿಟ್ಟು 25,000 ಏನೋ ಫೀಸ್ ಇರ್ತೈತಿ ಗೌರ್ಮೆಂಟ್ ಕಾಲೇಜ್ ಒಳಗಡೆ. ಆ್ಯಂಡ್ ಇಟ್ ಈಸ್ ಬೆಟರ್ ಟು ಚಾಯ್ಸ್ ಗೌರ್ಮೆಂಟ್ ಕಾಲೇಜ್. ಅಲ್ಲಿ ಜಾಸ್ತಿ ಜನ ಇರ್ತಾರೆ, ಹಾಸ್ಪಿಟಲ್ಸ್ ಫೆಸಿಲಿಟೀಸ್ ಎಲ್ಲ ಇರ್ತೈತಿ. ಸೊ ಹಾಗಾಗಿ ಇಟ್ ಈಸ್ ಈಸಿ ಟು ಪ್ರಾಕ್ಟೀಸ್ ಆ್ಯಂಡ್ ಇಟ್ ಈಸ್ ಈಸಿ ಟು ಗೆಟ್ ದ ಮೋರ್ ನಾಲೆಜ್ ಹ್ಯಾಸ್ ಕಮ್ ಟು ದ ಪ್ರೈವೇಟ್ ಕಾಲೇಜಸ್ ಆಫ್ ಹೋಮಿಯೋಪತಿ. ಪ್ರೈವೇಟ್ ಕಾಲೇಜಸ್ ಏನಿಲ್ಲ ಅಂದರೂ ಕಡಿಮೆನೇ ಅದಾವು ಇನ್ ಕರ್ನಾಟಕ, ಬಟ್ ಸ್ಕೋಪ್ ಐತಿ ಹೋಮಿಯೋಪತಿ ಬಗ್ಗೆ. ಸೊ ಕೆಲವೊಂದು ಕಾಲೇಜಸ್ ಅದಾವೆ, ಟಾಪ್ ಕಾಲೇಜಸ್ ಅದಾವೆ, ಲೈಕ್ ಮ್ಯಾಂಗ್ಳೂರ್ ಒಳಗಡೆ ಇರುವಂಥ ಕಾಲೇಜ್ ಆಯಿತು,
ಆಮೇಲೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದೊಳಗಡೆ ನೋಡ್ಬೇಕಂದ್ರೆ ಬಿ ಡಿ ಜತ್ತಿ. ಸೊ ಒಂದಿಷ್ಟು ಟಾಪ್ ಕಾಲೇಜಸ್ ಅದಾವು. ಈ ಕಾಲೇಜಸ್ ಒಳಗಡೆ ನಿಮಗೇನಾದರೂ ಐ ಮೀನ್ ಗೌರ್ಮೆಂಟ್ ಸೀಟ್ ಸಿಗಬೇಕಪ್ಪ ಅಂತಂದ್ರೆ ನೀವು ಯು ಶುಡ್ ಸ್ಕೋರ್ 300+ ಮಾರ್ಕ್ಸ್ ಅಂದ್ರೇ ಸಿಗ್ತೈತಿ. ಆ್ಯಂಡ್ ಇನ್ನೂ ಕೆಲವೊಂದಿಷ್ಟು ಕಾಲೇಜಸ್ ಅದಾವು. ಸೊ ಅವು ಇನ್ನೂ ಅಷ್ಟಾಗಿ ಬೆಳಕಿಗೆ ಬಂದಿಲ್ಲ. ಸೊ ಹಾಗಾಗಿ ನೀವು ಅಲ್ಲಿ 200+ ಸ್ಕೋರ್ ಮಾಡಿದ್ರಿ ಅಂತಂದ್ರೂ ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ತೈತಿ ಆ್ಯಂಡ್ ಹೋಪ್ ಇಟ್ ವಿಲ್ ಹೆಲ್ಪ್ ಯು ಇನ್ ಅ ಫ್ಯೂಚರ್ ಆಲ್ಸೋ. ಸೊ ಅಂತೂ ಇಂತೂ ನೀಟ್ ಎಕ್ಸಾಮ್ ಅಂತೂ ಬರೋದ್ರಿ. ಜಸ್ಟ್ ರಿಲ್ಯಾಕ್ಸ್ ಗೈಸ್. ಇವತ್ತ ಎಕ್ಸಾಮ್ ಆಗೈತಿ. ಬಂದ ತಕ್ಷಣ ಆನ್ಸರ್ ಚೆಕ್ ಮಾಡಿದೆ, ಇಲ್ಲ ಫ್ರೆಂಡ್ಸ್ ಕಾಲ್ ಮಾಡಿ ಅವಳು ಎಕ್ಸಾಮ್ ಹೆಂಗಾಯ್ತು, ಅವ್ರದ್ದು ಎಕ್ಸಾಮ್ ಹೆಂಗಾಯ್ತು, ಇವ್ರದ್ದು ಎಕ್ಸಾಮ್ ಹೆಂಗಾಯ್ತು ಅಂತ ಟೆನ್ಷನ್ ಮಾಡ್ಕೊಂಡ್ರೆ ಏನು ಮಾಡಬೇಡ್ರಿ. ಇವತ್ತು ಎಕ್ಸಾಮ್ ಬರ್ದಿರಿ, ರಿಲ್ಯಾಕ್ಸ್, ಸ್ವಲ್ಪ ಬ್ರೀತ್ ಮಾಡಿರಿ. ಇಷ್ಟು ದಿನ ಓದು 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 ಅಂತ ಅಂದ್ಕೊಂಡಿರ್ತೀರಿ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ. ನಾಳೆ ಎದ್ದು ನಾಳೆ ಮತ್ತೆ ನೀವು ಡಿಸ್ಕಸ್ಸು ಮಾಡ್ಬೋದು, ನಿಮ್ಮ ಆನ್ಸರ್ಸನ್ನು ಚೆಕ್ಕು ಮಾಡ್ಕೋಬೋದು. ಆ್ಯಂಡ್ ಯಾರಿಗೆಲ್ಲ ಅನ್ಸಾತೈತಿ ಇಲ್ಲ ನಾನು ಇನ್ನೂ ಚಲೋ ಸ್ಕೋರ್ ಮಾಡು ಹಂಗೆ ಇರಬೇಕಾಗಿತ್ತು ಪೇಪರ್, ಅಥವಾ ಕ್ವೆಶನ್ ಪೇಪರ್ ಟಫ್ ಇತ್ತು, ನಾನು ಅಂದ್ಕೊಂಡಷ್ಟು ಚಲೋ ಬರ್ತಿಲ್ಲ ನಾ ಎಕ್ಸಾಮ್ ಅಂತಂದು. ಸೊ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಇನ್ನೂ ಎಫರ್ಟ್ ಹಾಕ್ರಿ ಆ್ಯಂಡ್ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿರಿ. ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿ ಅವ ಈಗಿಂದ ಯುತ್ಸದ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರೆ ಏನೋ ಪ್ರಾಬ್ಲಮ್ ಆಗಲಿ ದ ಸೊಲ್ಯೂಷನ್ ಇಸ್ ಸೂಸೈಡ್. ಏನೇ ಆಗಲಿ ಡಿಪ್ರೆಷನ್, ಏನೇ ಆಗಲಿ ಮನೆಯಿಂದ ಹೊರಗೆ ಹೋಗೋದಿಲ್ಲ. ಸೊ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗಿನ ಬರೀತಿರ್ತೀರಿ. ಆ್ಯಂಡ್ ರಿಪೀಟರ್ಸಿಗೆ ಗೊತ್ತಿರ್ತೈತಿ ಹೆಂಗಿರ್ತೈತಿ ಸಿಚುವೇಶನ್ ಅಂತಂದ್ರೆ ಫ್ರೆಶರ್ಸ್ ಜಾಸ್ತಿ ವರಿ ಆಗ್ತೀರಿ. ಸೊ ವರಿ ಎಲ್ಲ ಆಗಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ನಿಮ್ಮ ಎಫರ್ಟಿಗೆ ನಿಮ್ಗೆ ಕರೆಕ್ಟಾಗಿರುವಂಥ ಪ್ರತಿಫಲ ಬಂದಿಲ್ಲ ಅಂದ್ರೆ ಬೇಜಾರಾಗ್ತೈತಿ ಅಂತಂದು. ಆ್ಯಂಡ್ ರಿಸಲ್ಟ್ ಬರೋವರೆಗೂ ಟೈಮ್ ಐತಿ. ಆಲ್ರೆಡಿ ಇನ್ನೂ ರಿಸಲ್ಟ್ ಬಂದುಬಿಟ್ಟೈತಿ. ನಿಮಗೆ ನೀವು ಒಂದು ಕನ್ಕ್ಲೂಷನ್ಸಿಗೆ ಬರಬೇಡ್ರಿ. ಆ್ಯಂಡ್ ನಿಮ್ಗೆ ಅನ್ಸಾತೈತಿ, ನಿಮ್ಗೆ ಸ್ಟ್ರಾಂಗ್ಲಿ ಫೀಲ್ ಆಗತ್ತೈತಿ ನಾ ಇನ್ನೂ ಚಲೋ ಬರಿಬೋದಾಗಿತ್ತು ಪೇಪರ್, ನಂಗೆ ಇಷ್ಟು ಸ್ಕೋರ್ ಬರ್ತೈತಿ, ಓಕೆ ನಾ ಇಷ್ಟು ಮಾಡ್ತೀನಿ ಅಂತಂದು ಹಂಗನಾರ ಅನ್ಸಾತಿದ್ರ ನೀವು ಮತ್ತೆ ವಾಪಸ್ ಪ್ರಿಪೇರ್ ಆಗ್ರಿ. ಇನ್ನೊಂದು ಸತಿ ನೆಕ್ಸ್ಟ್ ಇಯರ್ ನೀಟ್ ಅಟೆಂಪ್ಟ್ ಆಗ್ಬೋದು ನೀವು. ಆ್ಯಂಡ್ ದೋಸ್ ಹೂ ಆರ್ ಫೀಲಿಂಗ್ ಲೈಕ್ ಓಕೆ ಐ ಕ್ಯಾನ್ ಈಸಿಲಿ ಸ್ಕೋರ್ 600 ಹಂಗೆಲ್ಲ ಫೀಲ್ ಮಾಡ್ಕೊಳಕತ್ತವರು, ಆಲ್ ದ ಬೆಸ್ಟ್ ಆ್ಯಂಡ್ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನು ಹೇಳೋದು ನನಗೂ ಗೊತ್ತಾಗತ್ತಿಲ್ಲ. ಆ್ಯಂಡ್ ನಾನು ಇಲ್ಲಿ ವಿಡಿಯೋದು ಮಾಡೋಕ್ಕೆ ಕರೆಕ್ಟಾಗಿರುವಂಥ ಏನೂ ಐ ಮೀನ್ ಲೈಟಿಂಗ್ಸ್ ಏನೂ ಇಲ್ಲ, ಅಡ್ಜಸ್ಟ್ ಮಾಡ್ಕೊರಿ. ನನ್ನ ವಾಯ್ಸ್ ಎಲ್ಲ ಕರೆಕ್ಟಾಗಿ ಕೇಳಾಗತ್ತೆ ಅಂದ್ಕೊಳತ್ತೀನಿ. ಆ್ಯಂಡ್ ಬೆಸ್ಟ್ ಮೋಟಿವೇಶನ್ ಲೈನ್ ಏನಪ್ಪ ಅಂತಂದ್ರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡ್ರಿ. ಸೊ ನಿಮ್ಗೆ ಯಾವಾಗ ಅನ್ಸುತ್ತಲ್ಲ ಇಲ್ಲ ನನ್ನ ಕಡೆಯಿಂದ ಆಗುತ್ತಂತಂದ್ರೆ ಸೊ ನಿಮ್ಮ ಕಡೆಯಿಂದ ಅವಾಗ ಆಗೇ ಆಗ್ತೈತಿ. ಸೊ ನೆಗೆಟಿವ್ ಥಿಂಕಿಂಗ್ ಒಳಗೆ ಇರಬೇಡ್ರಿ. ನಿಮಗೆ ನೀವು ಡಿಸೈಡ್ ಆಗಿಬಿಡ್ರಿ ಎಲ್ಲ ನಂಗೆ ಸಿಗೋದಿಲ್ಲ ಕಾಲೇಜ್ ಅಂದ್ಕೊಂಡು, ಎಲ್ಲ ರಿಸಲ್ಟ್ ಬರೋಕ್ಕೆ ಲೇಟ್ ಆಯ್ತು ಅಂದ್ಕೊಂಡು ಬೇರೆ ಯಾವುದೋ ಕೋರ್ಸಿಗೆ ಜಾಯ್ನ್ ಆಗಿ ಆಮೇಲೆ ಆ ಕೋರ್ಸ್ ಒಳಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಾರ್ದು ಇಲ್ಲ ನಾನು ಇನ್ನೊಂದು ಸತಿ ನೀಟಿಗೆ ಓದ್ತೀನಿ ಅಂತಂದು ಈ ಕನ್ಫ್ಯೂಷನ್ಸ್ ಮೈಂಡ್ ಒಳಗಡೆ ಎಲ್ಲ ಇರಕ್ಕೆ ಹೋಗ್ಬೇಡ್ರಿ. ಸೊ ಇನ್ನೂ ನೀಟ್ ಬಗ್ಗೆ ಅಂದರೆ ಕಟ್ ಆಫ್ ಬಿಟ್ಟ ಮೇಲೆ ನಾನು ಅದ್ರ ಬಗ್ಗೆ ಇನ್ನೊಂದು ಸತಿ ವೀಡಿಯೋ ಮಾಡ್ತೀನಿ, ಯಾವ ಕಾಲೇಜಿಗೆ ಯಾವ್ಯಾವ ಎಷ್ಟು ಸ್ಕೋರ್ ಇರಬೇಕಪ್ಪ ಅಂತಂದು. ಆ್ಯಂಡ್ ನಿಮ್ಗೆ ಕಾಲೇಜಸ್ ಯಾವ್ಯಾವ ಅದಾವು, ಯಾವ ಕಾಲೇಜಿಗೆ ಎಷ್ಟು ಸ್ಕೋರ್ ಬೇಕಂತ ನಿಮಗೆ ಗೊತ್ತಿರಲಿಲ್ಲ ಅಂದರೆ ನಂಗೆ ಡಿ ಎಮ್ ಮಾಡಿರಿ, ನಾನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಮತ್ತೇನಪ್ಪ ಅಂದರೆ ನಿಮ್ಗೆ ಹೋಮಿಯೋಪತಿ ಬಗ್ಗೆ ಏನಾರು ಇಂಟ್ರೆಸ್ಟ್ ಇತ್ತು, ನಾ ಆ ಕೋರ್ಸ್ ಮಾಡ್ಬೇಕು ಅನ್ನೋದಿತ್ತಂದ್ರೆ ನನ್ನ ಇನ್ಸ್ಟಾ ಅಕೌಂಟ್ ಒಳಗಡೆ ನೀವು ಫಾಲೋ ಮಾಡಿರಿ ಆ್ಯಂಡ್ ಮೆಸೇಜ್ ಮಾಡಿರಿ, ನಾನು ಅದ್ರ ಬಗ್ಗೆ ನಿಮ್ಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಟಾಟಾ, ಬೈ ಬಾಯ್.